ಅಲ್ಲ ಕಣ್ರಿ ಗೌರಕ್ಕ, ಭಾರಿ ಚೆನ್ನಾಗಿದೆ ಕಣ್ರಿ ಸರ. ಅದು ಪುಟ್ಟಿ ಮೊನ್ನೆ ಎಂತ ಬೋನಸ್ ಬಂದಿತ್ತಂತೆ, ಕೊಡ್ತಾರಲ್ಲ ಅವಾಗ ಸಂಬಳದ ಡಬಲ್ ಕೊಟ್ರಂತೆ. ಅದಕ್ಕೆ ಅಮ್ಮ ಇರ್ಲಿ ನಿಂಗೊಂದು ನಕ್ಲಿಸ್ ತಗ ಅಂತ ವಜ್ರದ್ದು. ಅದೇ ಅಂತ ಅಂದಾಜ್ ಮಾಡ್ದೆ ನಾನು. ಫಸ್ಟ್ ಅನ್ಕಂಡೆ ಏನ್ ಬೆಳ್ಳಿದ್ ಹಾಕಿರಲ್ಲ ಗೌರಕ್ಕ ಅಂತ. ಆಮೇಲೆ ಬೆಳ್ಳಿದೆಲ್ಲ ಹಾಕುದ್ಲಲ್ಲ, ಬೆಳ್ಳಿ ಮುರ್ಸದ್ಲಮ್ಮ ಈಗ ವಜ್ರದ್ದು. ಗೊತ್ತಾಗ್ತದೆ ಕತೆ. ಸುಶೀಲ ಮೊನ್ನೆ ಹಿಂಗೆ ಸರ ಹಾಕೋ ಬಂದಿದ್ಲು ಕಣ್ರಿ ದೇವಸ್ಥಾನಕ್ಕೆ. ನಾನು ಭಾರಿ ಚೆನ್ನಾಗದೆ ಕಣ್ ಸರ. ಎಷ್ಟು ಗ್ರಾಮ್ ಅದೇ? 55 ಗ್ರಾಮ್ ಅಂತ ಹೇಳಿದ್ಲು ಕಣ್ರಿ. ನಮ್ಮೂರಲ್ಲಿ ಹೈಯೆಸ್ಟ್ ಅಂದ್ರೆ 40 ಗ್ರಾಮ್ ಸರ, ಅದು ನನ್ನ ಹತ್ರನೇ ಇರೋದು. 55 ಗ್ರಾಮ್ ಅಂದ್ಲು. ಆಮೇಲೆ ಅಯ್ಯೋ ಭಾರಿ ಚೆನ್ನಾಗದ. ನಾನು ಅನ್ಕೊಂಡೆ ಚಿನ್ನ ಭಾರಿ ಪಾಲಿಶ್ ಆಗಿ ಬಂದದಲ್ಲ ಮರತಿ ಅಂತ ಹೇಳ್ದೆ. ಆಮೇಲೆ ಹ್ಞೂ ಹೌದೌದು ಎಷ್ಟಾದ ಅಂತ ಕೇಳ್ದೆ. ಆಮೇಲೆ ಎಂತದೋ 4,80,000 ಅಂತ ಹೇಳಿದ್ಲು ಕಣ್ರಿ. ಸರಿ ಆಯ್ತು ಅಂತೆಲ್ಲ ಆಯ್ತು. ನಾನು ರತ್ನ ಬಂದಿದ್ಲು. ರತ್ನ ಹೆಂಗ್ ಮಾತಾಡ್ತಾ ಹೇಳಿ ಸುಮ್ಮನೆ ಗೌರಮ್ಮರೇ, ಅದೆಂತ ಚಿನ್ನದಲ್ಲ ಅದು ಉಮ್ಮಗೋಲ್ಡು ಅಂತ ಹೇಳಿದ್. ನೀವು ಅದು ಆಂಟಿಕ್ ಅಂತ ಎಂತ ಹೇಳ್ತಾರಲ್ಲ, ಆಂಟಿ ಪೀಸು, ಅದಕ್ಕೆ ನೀವು ಚಿನ್ನ ಅಂತ ಅಂದಾಜ್ ಮಾಡಿರೇನಾ? ಎಂತ ಎಂತ ಗೊತ್ತೇನ್ರಿ, ಅಡು ಇಟ್ಟಿರೋದು ನಂಗೆ ಗೊತ್ತಿತ್ತು. ಮಗ ಎಂತ IAS ಅಂತ ಓದ್ತಿರೋದಂತ, ಸಾಫ್ಟ್ವೇರ್ ಓದ್ತಿರೋದಂತಲ್ಲ. ಗಂಡ ಕುಡ್ದು ಇಟ್ಟಿರೋದಲ್ರಿ. ಅವ್ರ ಮನೇಲಿ ಇವ್ರ ಮನೇಲಿ ಕಡ ತರೋದು ಮಾರ್ದ ಇನ್ನೆಂತ ಮಾಡ್ತಾರೆ. ಅವ್ಳ ಸ್ಟೈಲಿ ಬಿಂಕ್ ಬಿತ್ತು.